ಎಂತ ಎಂತ ಆಯ್ತು? ನೀವು ಹೇಳಬೇಕು ಎಂತ ಆಯ್ತು ಅಂತ. ಅಂತರಂಗದಿಂದ ಬಹಿರಂಗ. ಹಾ 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 ಹಾ. ಕೆಲಸ ಹೋಯ್ತು, ಎಮರ್ಜೆನ್ಸಿಗೆ ದುಡ್ಡು ಬೇಕಲ್ವಾ? ಈ ಸಮಸ್ಯೆಯಿಂದ ನಿಮ್ಮನ್ನು ಹೊರಗೆ ತೆಗೆದೇ ನಾನು ಇಲ್ಲಿಂದ ಹೋಗುದಿಲ್ಲ. ಎಂತ ಎಂತ ಬಂಡೆಲ್ಲ ಆಡ್ಸುದು. ಅರ್ಥ ಆಯ್ತಾ? ಇದಕ್ಕೆ ಒಂದು 6 ಕ್ರಮ ಉಂಟು. ಕ್ರಮ ಅಂದ ತಕ್ಷಣ ಹುಡುಗನ ಮುಖ ಮಾಡಿ ಹೋಯ್ತು. ಕ್ರಮ 1ನೇದು ಬರೀತಿ ಬರಿ EPFO UAN ಮೆಂಬರ್ ಪೋರ್ಟಲ್ ಓಪನ್ ಮಾಡಿ. ಈಗ 2ನೇ ಕ್ರಮ, ಮ್ಯಾನೇಜ್ ಟ್ಯಾಬ್ಗೆ ಹೋಗಿ KYC ಕ್ಲಿಕ್ ಮಾಡಿ. ಆಧಾರ್ ಮತ್ತು ಬ್ಯಾಂಕ್ ಎರಡೂ ವೆರಿಫೈಡ್ ತೋರಿಸ್ತಾ ಇದೆಯಾ ನೋಡಿ. ಇಲ್ಲ ಅಂದ್ರೆ ಮೊದಲು ಅದನ್ನ ಸರಿ ಮಾಡ್ಕೊಳ್ಳಿ. ಈಗ 3ನೇ ಕ್ರಮ, ಆನ್ಲೈನ್ ಸರ್ವಿಸ್ ಟ್ಯಾಬ್ಗೆ ಹೋಗಿ ಕ್ಲೈಮ್ ಫಾರ್ಮ್ 31, 19, 10C ಮತ್ತು 10D ಇದರ ಮೇಲೆ ಕ್ಲಿಕ್ ಮಾಡಿ. ಕ್ರಮ 4, ನಿಮ್ಮ ಬ್ಯಾಂಕ್ ಅಕೌಂಟ್ ನ ಲಾಸ್ಟ್ 4 ಡಿಜಿಟ್ಸ್ ಹಾಕಿ ವೆರಿಫೈ ಒತ್ತಿ. 5ನೇ ಕ್ರಮ, ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೇಮ್ ನ ಕ್ಲಿಕ್ ಮಾಡಿ. ಈಗ ಡ್ರಾಪ್ ಡೌನ್ ನಲ್ಲಿ ಕ್ಲೇಮ್ ಟೈಪ್ ಆಯ್ಕೆ ಮಾಡಿ. ನೀವಿನ್ನು ಜಾಬ್ ನಲ್ಲಿದ್ದೀರಾ, ಫಾರ್ಮ್ 31 ಮಾತ್ರ ಸಿಗುತ್ತೆ. ಜಾಬ್ ಬಿಟ್ಟಿದ್ದೀರಾ, ಫಾರ್ಮ್ 19 10C ಮಾತ್ರ ಸಿಗುತ್ತೆ. ಈಗ ವೆರಿ ಇಂಪಾರ್ಟೆಂಟ್, ಫಾರ್ಮ್ 19 ಅಥವಾ 10C ಅಪ್ಲೈ ಮಾಡೋ ಮೊದಲು ಸರ್ವಿಸ್ ಹಿಸ್ಟ್ರಿನಲ್ಲಿ ಡೇಟ್ ಆಫ್ ಎಕ್ಸಿಟ್ ಅಪ್ಡೇಟ್ ಮಾಡಬೇಕು. ಇಲ್ಲ ಅಂದ್ರೆ ಆಪ್ಷನ್ ಕಾಣಿಸೋದಿಲ್ಲ. ಈಗ ಕೊನೆ ಕ್ರಮ, 6ನೇ ಕ್ರಮ, ಡಿಸ್ಕ್ಲೇಮರ್ ಟಿಕ್ ಮಾಡಿ. ಆಧಾರ್ OTP ಹಾಕಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ಮೇಲೆ ನಿಮಗೊಂದು SMS ಬರುತ್ತೆ. 5 ರಿಂದ 15 ದಿನ ದುಡ್ಡು ನಿಮ್ಮ ಅಕೌಂಟ್ ಅಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, 5 ವರ್ಷಕ್ಕಿಂತ ಮೊದಲು ವಿಡ್ರಾ ಮಾಡಿದ್ರೆ TDS ಕಟ್ ಆಗ್ತದೆ. ಇನ್ಕಮ್ ಟ್ಯಾಕ್ಸಬಲ್ ಇಲ್ಲ ಅಂದ್ರೆ ಫಾರ್ಮ್ 15G ಸಬ್ಮಿಟ್ ಮಾಡಿ. ಈಗ ನಿನಗೆ ಒಂದು ಬೋನಸ್ ಟಿಪ್, ನೀನು ಕೆಲಸ ಚೇಂಜ್ ಮಾಡ್ತಾ ಇದೀಯಾ, ಹಾಗಾದ್ರೆ ವಿಡ್ರಾ ಮಾಡಬೇಡ, ಅಕೌಂಟ್ ಟ್ರಾನ್ಸ್ಫರ್ ಮಾಡು. ದುಡ್ಡನ್ನ ಕಾಂಪೌಂಡ್ ಆಗೋದಕ್ಕೆ ಬಿಡು. ಎಂತ ಮಂಡೆಲ್ಲಾಡ್ಸುದೆಂತ ಅರ್ಥ ಆಯ್ತಾ? ನೀವೆಂತ ಮಂಡೆಲ್ಲಾಡ್ಸುದೆಂತ ಅರ್ಥ ಆಯ್ತಾ? ಗ್ರೋ ಕನ್ನಡ ಫಾಲೋ ಮಾಡಿ.